ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸೇನಾ ಕಾರ್ಯಾಚರಣೆಯಿಂದಾಗಿ 2025ರ ಐಪಿಎಲ್ ಅರ್ಧಕ್ಕೆ ನಿಂತಿತ್ತು. ಆದ್ರೀಗ ಎರಡೂ ದೇಶಗಳು ಕದನ ವಿರಾಮ ಘೋಷಿಸಿರುವ ಕಾರಣ ಬಿಸಿಸಿಐ ಉಳಿದ ಪಂದ್ಯಗಳಿಗೆ ಹೊಸ ವೇಳಾಪಟ್ಟಿಯನ್ನು ಪ್ರಕಟಿಸಿದೆ. ಹೌದು ವೀಕ್ಷಕರೇ, ಈ ಬಾರಿಯ ಐಪಿಎಲ್ ಅರ್ಧಕ್ಕೆ ಅಮಾನತುಗೊಂಡಿದ್ದರಿಂದ ಕ್ರಿಕೆಟ್ ಪ್ರೇಮಿಗಳಿಗೆ ಬೇಸರವಾಗಿದ್ದಂತೂ ನಿಜ. ಆದ್ರೀಗ ಬಿಸಿಸಿಐ ಐಪಿಎಲ್ ಪ್ರಿಯರಿಗೆ ಖುಷಿ ಸುದ್ದಿಯೊಂದನ್ನು ನೀಡಿದೆ. ಇದೇ ತಿಂಗಳ 17ರಿಂದ ಲೀಗ್ ಮತ್ತೆ ಪ್ರಾರಂಭವಾಗಲಿದ್ದು, ಫೈನಲ್ ಪಂದ್ಯವು ಜೂನ್ 3ರಂದು ನಡೆಯಲಿದೆ ಎಂದು ಇಂಡಿಯನ್ ಪ್ರೀಮಿಯರ್ ಲೀಗ್ ತನ್ನ ಅಧಿಕೃತ ಎಕ್ಸ್ ಖಾತೆಯಲ್ಲಿ ಮಾಹಿತಿ ಹಂಚಿಕೊಂಡಿದೆ. ಇನ್ನು ಉಳಿದಿರುವ 17 ಪಂದ್ಯಗಳನ್ನು ಬೆಂಗಳೂರು, ದೆಹಲಿ, ಲಕ್ನೋ, ಮುಂಬೈ, ಅಹಮದಾಬಾದ್ ಮತ್ತು ಜೈಪುರ ಸೇರಿದಂತೆ 6 ಸ್ಥಳಗಳಲ್ಲಿ ನಡೆಸಲು ಬಿಸಿಸಿಐ ನಿರ್ಧರಿಸಿದೆ. ಈ ಅವಧಿಯಲ್ಲಿ ಉಳಿದ 13 ಲೀಗ್ ಪಂದ್ಯಗಳನ್ನು ಮೇ 17ರಿಂದ 25ರವರೆಗೆ ನಡೆಸಲಾಗುವುದು. ಇದರಲ್ಲಿ 2 ಡಬಲ್ ಹೆಡರ್ ಪಂದ್ಯಗಳು ಕೂಡ ಇವೆ. ಲೀಗ್ ಪಂದ್ಯಗಳು ಮುಗಿದ ಬಳಿಕ ಮೇ 29ರಿಂದ ಪ್ಲೇ ಆಫ್ ಪಂದ್ಯಗಳು ಆರಂಭವಾಗಲಿದ್ದು, ಪ್ಲೇ ಆಫ್ ಪಂದ್ಯಗಳು ಎಲ್ಲಿ ನಡೆಯುತ್ತದೆ ಎಂಬ ಬಗ್ಗೆ ಬಿಸಿಸಿಐನಿಂದ ಯಾವುದೇ ನಿರ್ಧಾರವಾಗಿಲ್ಲ. ಇನ್ನು ಐಪಿಎಲ್ ಜೊತೆಗೆ ಪಾಕಿಸ್ತಾನ ಸೂಪರ್ ಲೀಗ್ ಅನ್ನು ಕೂಡ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು. ಕದನ ವಿರಾಮ ಘೋಷಿಸಿರೋದ್ರಿಂದ ಪಿಎಸ್ಎಲ್ ಕೂಡ ಮತ್ತೆ ಪ್ರಾರಂಭವಾಗಲಿದ್ದು, ಉಳಿದ ಎಲ್ಲಾ ಪಂದ್ಯಗಳು ಬಾಂಗ್ಲಾದೇಶ ವಿರುದ್ಧದ T20 ಸರಣಿಯ ಮೊದಲು ಪೂರ್ಣಗೊಳ್ಳಲಿದೆ ಎಂದು ವರದಿಯಾಗಿದೆ. ಪಿಸಿಬಿ ಮೂಲಗಳ ಪ್ರಕಾರ ವಿದೇಶಿ ಆಟಗಾರರು ಬರಲಿ ಅಥವಾ ಬರದಿರಲಿ, ಪಿಎಸ್ಎಲ್ ಅನ್ನು ಯಾವುದೇ ಬೆಲೆ ತೆತ್ತಾದರೂ ಪೂರ್ಣಗೊಳಿಸಲು ನಿರ್ಧರಿಸಲಾಗಿದೆ. ಪಿಸಿಬಿ ಅಧಿಕಾರಿಯ ಪ್ರಕಾರ ಕೆಲವು ವಿದೇಶಿ ಆಟಗಾರರು ಇನ್ನು ದುಬೈನಲ್ಲಿದ್ದರೆ, ಕೆಲವರು ಮನೆಗೆ ಮರಳಿದ್ದಾರೆ. ವಿದೇಶಿ ಆಟಗಾರರನ್ನ ಮರಳಿ ಕರೆತರುವಂತೆ ಸದ್ಯ ಎಲ್ಲ ಫ್ರಾಂಚೈಸಿಗಳಿಗೆ ತಿಳಿಸಲಾಗಿದೆ. ಆದರೆ ಅಂತಿಮ ನಿರ್ಧಾರವು ಆಟಗಾರರು ಮತ್ತು ಅವರ ಮಂಡಳಿಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಫೈನಲಿ ಇವೆಲ್ಲದರಿಂದ ಗೊತ್ತಾಗ್ತಿರೋದೇನೆಂದರೆ, ಈ ಬಾರಿ ಐಪಿಎಲ್ಗೆ ಭರ್ಜರಿ ರೀಸ್ಟಾರ್ಟ್ ಸಿಗಲಿದೆ ಮತ್ತು ಪಿಎಸ್ಎಲ್ಗೆ ನಿಜವಾಗಿಯೂ ಕಂಟಕ ತಪ್ಪಿದ್ದಲ್ಲ ಅನ್ನೋದು.